Hello, hi everyone. This is Sami here from Agronomy Solutions. Welcome to one more blog. Today we have one of the best guests from Mudgere. Sujendra uncle have come here from Halekote. He's well experienced in Robusta, Arabica, pepper, Aracanate, and he's one of the best growers in Mudgere region. ಅಂಕಲ್ ನಿಮ್ಮ ಅನುಭವ ನಾವು ಇವಾಗ ತೋಟಕ್ಕೆ ಹೋಗಿದ್ವಿ ನೀವು ಮತ್ತೆ 2 ವರ್ಷ ಆಗಿತ್ತು ನೀವು ಬಂದು ತೋಟಕ್ಕೆ ನೀವು ಮತ್ತೆ ಶೈಲೇಶ್ ಅಣ್ಣ ಬಂದಿದ್ರಿ ಸೊ ಈಗ ಇದಕ್ಕೂ ಆಗಿದ್ದಕ್ಕೂ ಏನು ಕಂಪ್ಯಾರಿಸನ್ ನಲ್ಲಿ ಅಂಕಲ್ ಹೆಂಗಿದೆ ತೋಟ ಏನು ಮಾಡಬೇಕು ನಿಮ್ಮ ಅನುಭವ ಸ್ವಲ್ಪ ಹೇಳಿ ನಮ್ಮ ವ್ಯೂವರ್ಸಿಗೆ. ಇನ್ನೊಂದು ಸ್ವಲ್ಪ ಸೆಂಟ್ರಿಂಗ್ ಒಂಚೂರು ಜಾಸ್ತಿ ಬಿಡಿಸ್ಬೇಕು ಅಂತ ಕಾಣುತ್ತೆ. ಸೆಂಟ್ರಿಂಗ್ ಒಂದು ಬಿಡ್ತೀನಿ ನಿಮ್ದು ಈ ವರ್ಷದ ಕ್ಲೈಮೇಟಲ್ಲಿ ನಡೀತಾ ಇದೆ. ಮತ್ತೆ ಮೆನ್ನೂರೆಲ್ಲ ಸರಿ ಇದೆ, ಶೇಡ್ ಒಂಚೂರು ಇರಬೇಕು ಅಂತ ಕಾಣುತ್ತೆ. ನನ್ನ ಜಾಸ್ತಿ ಓಪನ್ ಆಗಿದೆ ಅಂತ ಇಷ್ಟರಲ್ಲಿ ಮತ್ತೇನು ಬೇರೆ ಏನು ಕಂಪ್ಲೇಂಟ್ ಏನಿಲ್ಲ. ಕ್ರಾಪ್ ವೈಸ್ ಹೆಂಗೆ ಕಾಣಿಸ್ತಾ? ಕ್ರಾಪ್ ಅಂತೂ ಈ ವರ್ಷನೂ 40-45 ಮೂಟೆ ಬಂದೇ ಬರುತ್ತೆ. ಅವರೇಜ್ ಒಂದು 4 ವರ್ಷದಿಂದ ಮಾಡ್ತಾ ಇದೀವಿ, ಮಾಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟೇ ಬರಬೇಕು ಅಂತೇನಿಲ್ಲ, ಗಿಡದ ಬಗ್ಗೆ ನಮಗೆ ಒಂದು ಕಾಳಜಿ, ಗಿಡದ ಕೆಲಸ ಮಾಡ್ತಾ ಇದೀವಿ, ಭಗವಂತ ಕೊಡ್ತಾ ಹೋಗ್ತಾ ಇದ್ದಾನೆ. ಅಡಿಕೆ ಏನು ಅಡಿಕೆ ಬಗ್ಗೆ? ಅಡಿಕೆ ಒಳ್ಳೆ ಡಿಸೀಸ್ ಇಲ್ಲದೆ ಒಳ್ಳೆ ಅಡಿಕೆ ಚೆನ್ನಾಗಿ ಕಾಣ್ತಿದೆ. ಅಂಕಲ್ ಅನುಭೋಗ ಆಮೇಲೆ ಮೂಡಿಗೆರೆ ಕ್ಷೇತ್ರದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ಮೆಣಸು ಬೆಳೆಸ್ತಾರೆ, ಒಳ್ಳೆ ಅಡಿಕೆ ಬೆಳೆಸ್ತಾರೆ, ಒಳ್ಳೆ ರೋಬಸ್ಟಾ ಕಾಫಿ ಬೆಳೆಸ್ತಾರೆ. ವೆರಿ ಎಕ್ಸ್ಪೀರಿಯನ್ಸ್. ನಾನು ಅವ್ರ ಹತ್ರ ಏನು ತಗೊಂಡೆ ಅಂದರೆ ಅವರು ನಮ್ಮಂಗೆ ಅರೇಬಿಕಾಯಿಂದ ರೋಬಸ್ಟಾಗೆ ಟ್ರಾನ್ಸಿಷನ್ ಆಗೋದು. ಯಾವ ಇಸ್ವಿಯಲ್ಲಿ ಅಂಕಲ್ ಆಗಿದ್ದು ನೀವು? ನಾವೊಂದು 12-13 ವರ್ಷದಿಂದ ಸ್ಟಾರ್ಟ್ ಆಯಿತು. ಸೊ ಆ ಟ್ರಾನ್ಸಿಷನ್ ಪೀರಿಯಡು ಅಂಕಲ್ ಈಗ ನೀವು ಅರೇಬಿಕಾ ಹಿಡ್ಕೊಂಡು ಇದ್ದಿದ್ರೆ ಒಳ್ಳೇದು ಅನಿಸ್ತಿತ್ತಾ ಅಥವಾ ರೋಬಸ್ಟಾಗಿ ಬಂದಿದ್ದು ಒಳ್ಳೇದು ಅನಿಸ್ತು? ರೋಬಸ್ಟಾಗಿ ಬಂದಿದ್ದು ಒಳ್ಳೇದೇ. ರೋಬಸ್ಟಾಗಿ ಬಂದಿದ್ದು ಒಳ್ಳೇದೇ. ಓಕೆ. ಸೊ ಒಳ್ಳೆ ಕ್ರಾಪ್ಸ್ ಎಲ್ಲ ಕ್ರಾಪ್ ಆಗುತ್ತೆ, ನೆಮ್ಮದಿ ಇದೆ. ಸೊ ಅರೇಬಿಕಾಗೆ ಸಿಕ್ಕಾಪಟ್ಟೆ ವೈಟ್ ಸ್ಟೆಮ್ ಬೋರ್, ಅದೇ ಮೇನ್ ಕಾಸ್ ನೀವು? ಮತ್ತೆ ಅದೇ ಒಂದು ಮತ್ತೆ ಲೀಫ್ ಸಿಕ್ಕಾಬಟ್ಟೆ ಲೀಫ್ ರೆಸ್ಟ್ ನಮ್ಮಲ್ಲಿ ಹೆವಿ ರೈನ್ ದಿವಸದಿಂದ ಲೀಫ್ ರೆಸ್ಟ್ ಸಿಕ್ಕಾಬಟ್ಟೆ. ಈಗ ಎರಡನೀರು ಗಿಡ ಹೆಂಗಿದೆ ಅಂಕಲ್? ಇಷ್ಟ ಆಯ್ತು. ಚೆನ್ನಾಗಿದೆಯಾ? ಗಿಡ ಚೆನ್ನಾಗಿದೆಯಾ? ಸೊ these are the few things which I wanted to share with you people. Every day I meet a lot of people. I meet beginners, I meet experience like uncle. So I take a lot of inputs, I take a lot of feedback, because every feedback is very important for Agronomy Solutions. We have to grow step by step, brick by brick. We have to improve ourselves. I just took him to my estate, and like I asked him, because he's very much well experienced in each and every sector of Arabica ಇರಲಿ, ರೋಬಸ್ಟಾ ಇರಲಿ, ಅಡಿಕೆ ಇರಲಿ, ಮೆಣಸು ಇರಲಿ, ಅವ್ರ ಅನುಭವ ಭಾಳ ಇದೆ. ಅವರು ಅನುಭವದಲ್ಲಿ ನಮಗೆ 1-2 ಮಾತು ಹೇಳಿಕೊಟ್ಟು ಇವತ್ತು ಈಗ ಶೇಡಿನ ಬಗ್ಗೆ ಹೇಳಿದ್ರು. ಆಮೇಲೆ ಸ್ವಲ್ಪ ನನಗೆ ಮೆನ್ಯೂರ್ ಬಗ್ಗೆ ಇನ್ನೊಂದು ಮೆನ್ಯೂರ್ ನೀವು ಕೊಡಬೇಕು ಅಂದರು ಕ್ರಾಪ್ ನೋಡಿ. ಸೊ ದೀಸ್ ಆರ್ ದ ಫೈನ್ ಟ್ಯೂನಿಂಗ್ಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಈಚ್ ಅದರ್. So this is the few things which I just wanted to share with you people. Agronomy Solutions is all about agriculture is our culture, Krishi hai namma samskruti. People who have not liked our videos, please like our videos, share our videos, comment on the videos, so that we can improve ourselves by your comments, whether it might be negative or positive. We have to keep on improving every day and every day by day. And please share our videos and make it reach to a deserving person. Thank you one and all. Let's meet on the next blog. Agronomy Solutions is all about agriculture is our culture, Krishi hai namma samskruti. Thank you.